ರಿಜೆಕ್ಟ್ ಆಗಿದೆ, ಮುಂದಿನ ಹೆಜ್ಜೆ ಯಾವ ತೀರ ಇರುತ್ತೆ? ಬೇಲು ರಿಜೆಕ್ಟ್ ಆಗಿದೆ, ಅವರು ಜೈಲಲ್ಲಿ ಇದ್ದಾರೆ. ಮತ್ತೆ ಬೇಲ್ ಕೊಡಿ ಎಂದು ನಾವು ಹೈಕೋರ್ಟ್ಗೆ ಹೋಗ್ತೀವಿ. ಹೈಕೋರ್ಟ್ಗೆ ಗ್ರೌಂಡ್ಸ್ ಇದೆ, ಮೆರಿಟ್ ಅಲ್ಲಿ ಸುಪ್ರೀಂ ಕೋರ್ಟ್ ವರೆಗೆ ಹೋಗಿ ರಿಜೆಕ್ಟ್ ಮಾಡಿಸ್ಕೊಂಡಿದ್ದಾರೆ. ಸೊ ಇದು ಟೆಕ್ನಿಕಲ್ ಗ್ರೌಂಡ್ ಅಲ್ಲಿ ನಾವು ಹೈಕೋರ್ಟ್ಗೆ ಮತ್ತೆ ಇದೇ ಗ್ರೌಂಡ್ಸ್ ಅಲ್ಲಿ ಹೋಗ್ತೀವಿ. ಸರ್, ಅಂದ್ರೆ ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಇದೆ ಸರ್ ಹಾಗಾದ್ರೆ ಬೇಲ್ ಸಿಗುವಂತ? ಇದು ಕಾನೂನು, ಫ್ಯಾಕ್ಟು ಲಾ, ಫ್ಯಾಕ್ಟು ಲಾ, ಕಾನೂನು ಪ್ರಕಾರ ಇದು ಈ ತರ ಇನ್ನ ಆದೇಶಗಳು ಯಾವುದು ನಡೆದಿಲ್ಲ. ಪಂಜಾಬ್ ಹರಿಯಾಣ ಹೈಕೋರ್ಟ್ ಅಲ್ಲಿ ಒಂದು ಪೆಟಿಷನ್ ಫೈಲ್ ಮಾಡಿದ್ರು, ಆದೇಶ ಆಯ್ತು, ಅದು ಬೇಲ್ ಮೇಲೆ ಅಲ್ಲ. ಕೇರಳದಲ್ಲಿನೂ ಇದೇ ಗ್ರೌಂಡ್ಸ್ ಅಲ್ಲಿ ಒಂದು ಪೆಟಿಷನ್ ಆಯ್ತು, ಅದು ಬೇಲ್ ಮೇಲೆ ಅಲ್ಲ. ಕರ್ನಾಟಕ ಹೈಕೋರ್ಟ್ ನಲ್ಲಿ ಕೂಡ ಈ ತರ ಒಂದು ಪೆಟಿಷನ್ ಹಾಕಿದ್ರು, ಅದನ್ನು ಬೇಲ್ ಮೇಲೆ ಅಲ್ಲ. ಇದು ಮೊಟ್ಟ ಮೊದಲು ಇಡೀ ದೇಶದಲ್ಲಿ ಈ ಗ್ರೌಂಡ್ಸ್ ಅನ್ನ ಇಟ್ಕೊಂಡು ಬೇಲ್ ಕೇಳಿದ್ದು ಇದೇ ಮೊಟ್ಟ ಮೊದಲು. ಸೊ ಇದು ಹೈಕೋರ್ಟ್ಗೆ ನಾವು ತಗೊಂಡೋಗ್ತೀವಿ. ಹೈಕೋರ್ಟ್ ಅಲ್ಲಿ ಏನ್ ಆದೇಶ ಮಾಡ್ತಾರೆ ನೋಡ್ಬೇಕು. ಮಾಡಿದ್ರೆ ಇಂಡಿಯಾದಲ್ಲೇ ಮೊದಲು ಆದೇಶ, ಅದು ಬೇರೆ ಎಲ್ಲಾ ಕೋರ್ಟ್ ಅಲ್ಲಿನೂ ಇಂಥ ಒಂದು ಪರಿಸ್ಥಿತಿನಲ್ಲಿ ಆ ಗ್ರೌಂಡ್ಸ್ ಅಲ್ಲಿ ಬೇಲ್ ಕೇಳಕ ಅವಕಾಶವಿದೆ. ಸರ್, ಈಗ IPC ಅಲ್ಲಿ ಇವರು ಚಾರ್ಜ್ ಶೀಟ್ ಮಾಡಿದ್ದಾರೆ, ಸೊ BNS ಅಲ್ಲಿ ಮಾಡ್ಬೇಕಿತ್ತು ಅನ್ನೋ ಒಂದು ವಾದ ಮಾಡಿದ್ರು. ಇಲ್ಲ, CRPC ನಲ್ಲಿ ಚಾರ್ಜ್ ಶೀಟ್ ಹಾಕಿದ್ದಾರೆ, ಅವರು BNSS ಅಲ್ಲಿ ಹಾಕಿರ್ಬೇಕು. ಅದು ಕಾನೂನು ಉಲ್ಲಂಘನೆ. ಯಾಕಂದ್ರೆ ಕಾನೂನು ಬದಲಾವಣೆ ಆಗಿದೆ. ಸೊ ಸೆಂಟ್ರಲ್ ಗವರ್ಮೆಂಟ್ ನೋಟಿಫಿಕೇಶನ್ ಆಗಿದೆ. ಹಾಗಂದ್ರೆ ಹಳೆ ಕಾನೂನಲ್ಲಿ ಮತ್ತೆ ಮಾಡಕ್ಕೆ ಬರೋದಿಲ್ಲ. ಸೊ ಅದರಿಂದ ಕಾಗ್ನಿಸನ್ಸ್ ಆಫ್ ದಿ ಚಾರ್ಜ್ ಶೀಟ್ ಡೇಟೆಡ್ 5/9/2024 ಈಸ್ ರಿಡಂಡೆಂಟ್. ಕಾನೂನು ಉಲ್ಲಂಘನೆ ಆಗಿದೆ. ಅದ್ರ ಮೇಲೆ ಕಾಗ್ನಿಸನ್ಸ್ ಕಾನೂನು ಉಲ್ಲಂಘನೆ, ಅದ್ರ ಮೇಲೆ ರಿಮಾಂಡ್ ಟು ಜುಡಿಷಿಯಲ್ ಕಸ್ಟಡಿ ಕೂಡ ಕಾನೂನು ಉಲ್ಲಂಘನೆ. ಆದ್ರಿಂದ ಡಿಫಾಲ್ಟ್ ಬೇಲ್ ಕೊಡಬೇಕು. ಡಿಫಾಲ್ಟ್ ಬೇಲ್ ಅಂದ್ರೆ ನೀವು ಕರೆಕ್ಟ್ ಪ್ರಾವಿಷನ್ ಆಫ್ ಲಾ ಅಲ್ಲಿ ಚಾರ್ಜ್ ಶೀಟ್ ಹಾಕಿಲ್ಲ ಅಂದ್ರೆ ನನಗೆ ಪರಿಹಾರ ಏನು ಬೇಕೋ ಬೇಲ್ ಬೇಕು. ಸೊ ಅದು ಹೈಕೋರ್ಟ್ ನವರು ಹೆಂಗೋ ಅದನ್ನ ಪರಿಹರಿಸ್ತಾರೆ ನೋಡ್ಬೇಕು. ಸರ್, ಅಂದ್ರೆ ಈ ಹಿಂದೆ ಏನು ಕ್ರೈಮ್ ನಡೆದಂತ ಟೈಮ್ ಡೇಟ್ ಇರುತ್ತೆ, ಆ ಟೈಮ್ ನಲ್ಲಿ IPC ಮತ್ತೆ CRPC ಅಪ್ಲೈ ಆಗುತ್ತೆ ನೋಡಿ. ಅದು ಕಲ್ಪನೆ ಈಗ ಏನ್ ಹೇಳುತ್ತೆ, ಆವತ್ತುವರೆಗೆ ಏನ್ ನಡೆಯುತ್ತೋ 1/7/2024 ಅದು ಹಳೆ ಕಾನೂನು. ತದನಂತರ ನೀವು ಈಗ ಒಂದು ಅಪ್ಲಿಕೇಶನ್ 10 ವರ್ಷ ಮೊದಲು ಕೇಸು, ಇವತ್ತು ಕೋರ್ಟ್ ಅಲ್ಲಿ ಒಂದು ಎಕ್ಸಂಪ್ಷನ್ ಅಪ್ಲಿಕೇಶನ್ ಹಾಕ್ತಾರೆ, ಅದು ಹೊಸ ಕಾನೂನಲ್ಲಿ ಹಾಕ್ಬೇಕು. ಹಳೆ ಕಾನೂನಲ್ಲಿ ಹಾಕಿದ್ರೆ ಅದು ರಿಜೆಕ್ಟ್ ಆಗುತ್ತೆ. ಈಗ ಜಡ್ಜ್ಮೆಂಟ್ ಕೊಡ್ಬೇಕು, ಏನೇ ಆದೇಶ ಮಾಡ್ಬೇಕು, ಏನೋ ಅಪ್ಲಿಕೇಶನ್ ಹಾಕ್ಬೇಕಂದ್ರೇನು BNSS ನಲ್ಲೇ ಹಾಕ್ಬೇಕು, CRPC ನಲ್ಲಿ ಹಾಕೋಂಗಿಲ್ಲ. ಅಂದು ಇದು ದೇಶದ ಕಾನೂನು. ಪ್ರತಿಯೊಬ್ಬರು ಕಾನೂನಿಗೆ ಮರ್ಯಾದೆ ಕೊಡಬೇಕು, ಬಗ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.